ಮನೆಗಳಲ್ಲಿ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಯಾವಾಗಲೂ ಹೆಪ್ಪುಗಟ್ಟಿರೋದನ್ನು ನಾವು ನೋಡ್ತೇವೆ. ಅದೇ ಕಡಲೆಕಾಯಿ ಎಣ್ಣೆ ಹೆಪ್ಪುಗಟ್ಟಿರೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಎಲ್ಲ ಎಣ್ಣೆಗಳು ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾನ್ನಿಂದ ಮಾಡಲ್ಪಟ್ಟಿರ್ತವೆ. ಅಣುಗಳ ರಚನೆಯನ್ನು ಆಧರಿಸಿ ಈ ಫ್ಯಾಟಿ ಆ್ಯಸಿಡ್ಗಳನ್ನು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಗಳಾಗಿ ವಿಂಗಡಿಸ್ಬೋದು. ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳೆಲ್ಲವೂ ಈ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಎರಡೂ ರೀತಿಯ ಫ್ಯಾಟಿ ಆ್ಯಸಿಡ್ಗಳನ್ನು ಹೊಂದಿರ್ತವೆ. ಅದರಲ್ಲಿ ಈ ಕಡಲೆಕಾಯಿ ಎಣ್ಣೆಯಂತಹ ಎಣ್ಣೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರೋದರಿಂದ ಇದು ಕಡಿಮೆ ಹೆಪ್ಪುಗಟ್ಟುವ ಬಿಂದುವನ್ನು ಹೊಂದಿರ್ತದೆ. ಅಂದರೆ ಇದರ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಇರ್ತದೆ. ಹಾಗಾಗಿ ಇದು ಬೇಗ ಹೆಪ್ಪುಗಟ್ಟೋದಿಲ್ಲ. ಅದೇ ರೀತಿ ನೋಡೋದಾದರೆ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಪ್ರಮಾಣದಲ್ಲಿ ಇರುವುದರಿಂದ ಈ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಬೇಗ ಹೆಪ್ಪುಗಟ್ಟುತ್ತದೆ. ಅಂದರೆ ಇದಕ್ಕೆ ಹೆಚ್ಚಿನ ಫ್ರೀಸಿಂಗ್ ಪಾಯಿಂಟ್ ಇರ್ತದೆ. ಹಾಗಾಗಿ ಮನೆಯಲ್ಲಿರುವಂತಹ ಕೊಬ್ಬರಿ ಎಣ್ಣೆ ಬೇಗ ಹೆಪ್ಪುಗಟ್ಟುತ್ತದೆ ಅಂತ ನಾವು ತಿಳಿಬೋದು.